ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಉಚಿತ 2000 8ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ತುಂಬಾ ಜನರ ಖಾತೆಗೆ ಜಮಾ ಆಗಿದೆ. ಸೊ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಸರ್ಕಾರದ ಕಡೆಯಿಂದ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದಾಗ ಮಾತ್ರ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗುತ್ತೆ. ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗಿ ಪೂರ್ತಿಯಾಗಿರುವಂತಹ ಮಾಹಿತಿ ಗೊತ್ತಾಗಲ್ಲ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸಾರಿ ತಿಳಿಸ್ಕೊಡೋ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ. ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಖಾತೆಗೆ ಜಮಾ ಆಗಿದೆ. ಸೊ ಈಗಾಗಲೇ ನೋಡ್ಬೋದು ನೀವು, 1,18,00,000ಕ್ಕಿಂತ ಮೇಲ್ಪಟ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7 ಮತ್ತೆ 8ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಸೊ ಈಗಾಗಲೇ ಬರ್ತಾ ಇರುವಂತಹ ಲೋಕಸಭಾ ಇಲೆಕ್ಷನ್ ಮುಂಚೆನೆ ಈ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೆ 9ನೇ ಕಂತಿನ ಹಣವನ್ನು ಕೂಡ ಸೊ ಇದೇ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡೋದಾದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣವನ್ನ ಒಂದು 10 ಲಕ್ಷ ಜನ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣವನ್ನ ಈಗಾಗಲೇ 90% ಜನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ಸೊ ಒಂದೇ ದಿನದಲ್ಲಿ ಎಲ್ಲರ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಒನ್ ಡೇಲಿ 10 ಲ್ಯಾಕ್ ಜನ ಜಮಾ ಆದ್ರೆ ಇನ್ನೊಂದು ಡೇಲಿ 20 ಲ್ಯಾಕ್ಸ್ ಈ ತರ ಜಮಾ ಆಗ್ತಾ ಇದೆ. ಬಟ್ ಆಲ್ರೆಡಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣವನ್ನು ಒಂದು 10 ಲ್ಯಾಕ್ ಮೆಂಬರ್ಸ್ಗಿಂತ ಜಾಸ್ತಿ ಜನ ಮಹಿಳೆಯರಿಗೆ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಖಾತೆಗೆ ಹಣ ಜಮಾ ಆಗಿದೆ. ಅದರಲ್ಲಿ 7ನೇ ಕಂತಿನ ಹಣ ಅಂತೂ ಒಂದು 90% ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಜಿಲ್ಲೆ ಯಾವುದು ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಣ ಖಂಡಿತ ನಿಮ್ಮ ಜಿಲ್ಲೆಗೆ ಕೂಡ ಕ್ರೆಡಿಟ್ ಆಗಿದೆ. ತುಂಬಾ ಜನ ನಮ್ಗಿನ್ನೂ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ತುಂಬಾ ಜನ ಖಾತೆಗೆ ಜಮಾ ಆಗಿದೆ. ಯಾಕಂದ್ರೆ ಕೆಲವೊಂದ್ಸರಿ ಬ್ಯಾಂಕಿಂದ ಕೂಡ SMS ಬಂದಿರೋದಿಲ್ಲ. ಬಟ್ ನಿಮ್ಮ ಅಕೌಂಟ್ ಅಲ್ಲಿ ಫೋನ್ ಪೇ ಅಥವಾ ಗೂಗಲ್ ಪೇ ನ ಯೂಸ್ ಮಾಡ್ತಿದ್ರೆ ಅಲ್ಲಿ ಚೆಕ್ ಮಾಡ್ಕೋಬಹುದು. ನೀವು ಬ್ಯಾಂಕಲ್ಲೇ ಹೋಗಿ ಚೆಕ್ ಮಾಡ್ಬೇಕಂತ ಏನಿಲ್ಲ. ಸೊ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಸ್ನೇಹಿತರೆ, ಸೊ ನಿಮಗೆ ಟೋಲ್ ಫ್ರೀ ನಂಬರ್ ಇರುತ್ತಲ್ವಾ, ಕೆನರಾ ಬ್ಯಾಂಕು, SBI ಬ್ಯಾಂಕು ಅಥವಾ ನೀವು ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಸರ್ಕಾರದ ಕಡೆಯಿಂದ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವಂತ ಒಂದು ನಂಬರ್ ಇರುತ್ತೆ. ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ಸೊ ಆ ನಂಬರ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ನಂಬರ್ಗೆ ನೀವೊಂದು ಜಸ್ಟ್ ಮಿಸ್ಡ್ ಕಾಲ್ ಕೊಟ್ರೆ ಸಾಕು. ಸೊ ವಿತಿನ್ 2 seconds ಅಲ್ಲೇ ನಿಮಗೆ ಒಂದು ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್, ಮಿನಿ ಸ್ಟೇಟ್ಮೆಂಟ್ SMS ಬರುತ್ತೆ. ಕ್ರೆಡಿಟ್ ಆಗಿರುವಂಥದ್ದು, ಡೆಬಿಟ್ ಆಗಿರುವಂಥದ್ದು ಎಲ್ಲದೂ ಕೂಡ ತೋರಿಸುತ್ತೆ. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಜಮಾ ಆಗಿದೆ. ಯಾವ ಜಿಲ್ಲೆಗೆ ಬಂದಿದೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಯಾರ್ಯಾರಿಗೆ ಇನ್ನೂ ಜಮಾ ಆಗಿಲ್ಲ ಯೋಚನೆ ಮಾಡಬೇಡಿ. ಇನ್ನೊಂದು 3-4 ಡೇಸ್ ಅಲ್ಲಿ ನಿಮ್ಗೆ ಜಮಾ ಆಗುತ್ತೆ. ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದರೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾವಾಗಿದೆ. ಸೊ ನಿಮ್ ಖಾತೆಗೆ ಬಂದಿದೆಯೋ ಇಲ್ಲ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ತುಂಬಾ ಜನ ಮಹಿಳೆಯರ ಖಾತೆಗೆ ಈಗ ಆಲ್ರೆಡಿ ಜಮಾ ಆಗಿದೆ. ಸೊ ನಿಮ್ಮ ಖಾತೆಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ 7ನೇ ಕಂತಿನ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲೇ 9ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೆಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ, ಈಗಾಗಲೇ ನೀವು ನೋಡ್ಬೋದು ಲೋಕಸಭಾ ಚುನಾವಣೆ ಇದೇ ತಿಂಗಳು 26ನೇ ತಾರೀಕಿಂದ ಬೆಂಗಳೂರು ಗ್ರಾಮಾಂತರ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ನಡೀತಾ ಇದೆ. ಇದಕ್ಕಿಂತ ಮುಂಚಿತವಾಗ್ಲೇನೆ ಸೊ ನೀವು ಏನಂದ್ರೆ ಆಲ್ರೆಡಿ 8ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ. ಅದಕ್ಕೂ ಮುಂಚೆ 9ನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದೇ ತಿಂಗಳಲ್ಲಿ 4,000 ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗ್ತಾ ಇರೋದು ಇನ್ನೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ದವರು ಯೋಚನೆ ಮಾಡಬೇಡಿ. ಸೊ ಹಣ ಬಂದ್ಬಿಟ್ಟು ನಿಮ್ಗೆ ಒಂದು 2-3 ಡೇಸ್ ಅಲ್ಲಿ ಲೇಟ್ ಆಗ್ಬೋದು. ಉಚಿತ 2,000 ಹಣ. ಸೊ ಎಷ್ಟು ತಿಂಗಳಿನ ಹಣ ಪೆಂಡಿಂಗ್ ಇದೆಯೋ ಅದೆಲ್ಲವೂ ಕೂಡ ಜಮಾ ಆಗುತ್ತೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ. ಸೊ ಯಾರ್ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿನ್ನೆ ಸಾಕಷ್ಟು ಜನರ ಖಾತೆಗೆ ಜಮಾ ಆಗಿದೆ. ಹಾಗೇನೆ ಮೊನ್ನೆ ಕೂಡ ಅನ್ನಭಾಗ್ಯ ಯೋಜನೆ ಹಣವು ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ. ನಿಮ್ಮ ಖಾತೆಗೆ ಬಂದಿದೆಯೋ ಇಲ್ಲ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಸೊ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ನಿಮ್ಮ ಕಮೆಂಟ್ ಅನ್ನ ನೋಡ್ತಾರೆ. ಸೊ ಅವ್ರಿಗೆ ಬಂದಿದೆಯೋ ಇಲ್ಲೋ
ಅಥವಾ ನಮಗೆ ಬಂದಿದೆಯೋ ಇಲ್ಲ ಅಂತ ಅವರಿಗೂ ಕೂಡ ಒಂದು ತಿಳ್ಕೊಳ್ಲಿಕ್ಕೆ ಒಂದು ಇನ್ಫಾರ್ಮೇಷನ್, ಯಾಕಂದರೆ ನಿಮ್ಮಿಂದ ಅವರಿಗೂ ಕೂಡ ಅನುಭವ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಂದಿದ್ರೆ, ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ, ಖಂಡಿತ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ನೋಡ್ಬೋದು ಸ್ನೇಹಿತರೆ, ಇನ್ನೂ ಕೂಡ ಅರ್ಜಿ ಹಾಕ್ತಾ ಇದ್ದವರು ಅರ್ಜಿಯನ್ನು ಕೂಡ ಹಾಕಿ ಉಚಿತ 2,000 ಹಣವನ್ನು ಪಡ್ಕೊಳ್ಬೋದು. ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ತಾ ಇದ್ದವರು ಜೂನ್ 14ನೇ ತಾರೀಕು ತನಕ ಟೈಮ್ ಇದೆ. ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದಲ್ಲಿರುವ ಬ್ಯಾಂಗ್ಳೂರ್ 1 ಕರ್ನಾಟಕ 1ನಲ್ಲಿ ಹೋಗಿ ಆಧಾರ್ ಕಾರ್ಡನ್ನು ಕೂಡ ಅಪ್ಡೇಟ್ ಮಾಡಿಸಿ. ಸೊ ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದೇ ರೀತಿ ವ್ಯಾಲಿಡ್ ಇರಲ್ಲ. 10 ವರ್ಷ ಮೇಲ್ಪಟ್ಟಾಗಿದ್ದರೆ ನಿಮ್ಮ ಆಧಾರ್ ಕಾರ್ಡನ್ನು ಮಾಡಿಸಿ ನೀವು ಅಪ್ಡೇಟ್ ಮಾಡಿಸ್ಬೇಕು. ಅದರ ಜೊತೆಗೆ ನೀವೇನಂದರೆ ಸ್ನೇಹಿತರೆ, ನೀವು ಅಲ್ಲಿ ಬಂದುಬಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಿರಲ್ಲ, ಅಡ್ರೆಸ್ ಚೇಂಜಸ್ ಇದ್ದರೆ ಅಡ್ರೆಸ್ ಚೇಂಜಸ್ ಮಾಡಿಸ್ಬೋದು, ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಚೇಂಜಸ್ನ ಮಾಡಿಸ್ಲಿಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ. 1 ವೀಕಲ್ಲಿ ನಿಮ್ಮ ಮನೆ ಅಡ್ರೆಸ್ಗೆ ಪೋಸ್ಟ್ ಮಾಡ್ತಾರೆ ಆಧಾರ್ ಕಾರ್ಡು, ಎಲ್ಲದಕ್ಕೂ ಉಪಯೋಗ. ಯಾಕಂದರೆ ನೀವು ಜೂನ್ 14ನೇ ತಾರೀಕು ನಂತರ ನೀವೇನಾದ್ರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಸಕ್ಕೆ ಹೋದರೆ 1,000 ರೂಪಾಯಿ ಥರ ಚಾರ್ಜಸ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಆ ಒಂದು ಕಾರ್ಡ್ನಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರ್ಯಾರಿಗೆ ಈ 2,000 ಹಣ ಬರ್ತಾ ಇರುವುದು ತುಂಬ ಒಳ್ಳೆಯದಾಗಿದೆ ಅಥವಾ ಒಳ್ಳೆಯದಾಗಿಲ್ವಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮಾತ್ರ ತಿಳಿಸ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಪ್ರತಿಯೊಂದು ಕಮೆಂಟು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಎಷ್ಟನೇ ತಿಂಗಳಿನ ಹಣವನ್ನು ಪಡ್ಕೊಂಡಿದ್ದೀರಾ ಅದನ್ನು ಕೂಡ ತಿಳಿಸ್ಕೊಡಿ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಸೊ ನಿಮ್ಗೆ ಏನಾದರೂ ಮಿನಿ ಸ್ಟೇಟ್ಮೆಂಟ್ ಮಾಡಿ ಚೆಕ್ ಮಾಡುವಂಥ ನಂಬರ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಆರಾಮಾಗಿ ಚೆಕ್ ಮಾಡಿ ತಿಳ್ಕೊಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ನನ್ನ ಚಾನಲ್ನ ಇನ್ನು ಲೈಕ್ ಆದರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.